21 ಜಾನ್ವರಿಗೆ ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ 7ನೇ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವರ ಜೊತೆಗೆ ಮಾನ್ಯ ಗವರ್ನರ್ ಅವರು ಮತ್ತು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲೆ ಮತ್ತು ನಮ್ಮ ಸೋಮಣ್ಣ ಸಾಹೇಬರು ರೈಲ್ವೆ ಮಿನಿಸ್ಟರ್ ಸ್ಟೇಟ್ ಮತ್ತು ಸ್ಥಳೀಯ MLA ಸಾಹೇಬರುಗಳು ಮತ್ತು MP ಸಾಹೇಬರುಗಳು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಸಿದ್ಧಗಂಗಾ ಮಠದಲ್ಲೇ ಒಂದು ಸಭಾಂಗಣ ಸ್ಥಳದಲ್ಲಿ ಅವ್ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಸುಮಾರು 10ರಿಂದ 12,000 ಜನ ಸೇರುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವ ಬಂದೋಬಸ್ತುಗಳೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಕಾರ್ಯಕ್ರಮ ಬಂದು 11 o'clock to 12 o'clock 11ರಿಂದ 12 ತನಕ ಕಾರ್ಯಕ್ರಮ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವ ಬಂದೋಬಸ್ತ್ ಎಲ್ಲ ಮಾಡಿಕೊಳ್ಳಲಾಗಿದೆ. ಸುಮಾರು 1000 ಜನ ಪೊಲೀಸರಿಂದ KSRP 3 ಬೆಟಾಲಿಯನ್ 3 ಪ್ಲಟೂನ್ ಮತ್ತು ಏನು ನಮ್ಮ ಇಂಟೆಲಿಜೆನ್ಸ್ ಮತ್ತು ಬೇರೆ ಬೇರೆ ಸಿಬ್ಬಂದಿಗಳೆಲ್ಲ ಸೇರಿ ನಾವು ಸುಮಾರು 1000 ಜನಕ್ಕಿಂತ ಹೆಚ್ಚು ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂಗೆ ಬಂದೋಬಸ್ತ್ ಮಾಡಲಾಗುತ್ತೆ ಅಂತ ತಿಳಿಸ್ತಾರೆ. ಸೊ ಒಂದೇ ಕಾರ್ಯಕ್ರಮ ಇದು ಮಠದಲ್ಲಿ, ಓನ್ಲಿ ಮಠದಲ್ಲೇ ಕಾರ್ಯಕ್ರಮ ಇರುತ್ತೆ. ಸೊ ಹೆಲಿಪ್ಯಾಡಿಂದ ಇಲ್ಲಿಗೆ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೆಲಿಪ್ಯಾಡ್ ಮೂಲಕ ಬ್ಯಾಂಗ್ಳೂರು ಹೋಗ್ತಾರೆ. ಗದ್ದಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ 1 hour ಕಾರ್ಯಕ್ರಮ 11. ಅದು ಏನು ನಮಗೆ ಪ್ರೋಟೋಕಾಲಲ್ಲಿ TPಯಲ್ಲಿ ಬಂದಿಲ್ಲ. ಸೊ ಊಟದ ವ್ಯವಸ್ಥೆ ಇಲ್ಲಿ ಇರೋದು ಕಂಡು ಬರ್ತಾರೆ. ಇಲ್ಲ, ಮಾಹಿತಿ ಇಲ್ಲ. ಚನ್ನಗಿರಿಯ ಆಡಳಿತ ವರ್ಗದವರೇ, ಸುದ್ದಿ ಮಾಧ್ಯಮದವರೇ, ವಿದ್ಯಾರ್ಥಿಗಳೇ, ನನ್ನ ವಕೀಲ ಮಿತ್ರರೇ, ನೆರೆದಿರುವಂತಹ ಎಲ್ಲ ಚನ್ನಗಿರಿಯ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ಒಂದು ಮಹತ್ವವನ್ನ ಆಗ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಗಾಡಿಗಳಿಗೆ ಇನ್ಸೂರೆನ್ಸ್ ಇರಬೇಕು, ಹೆಲ್ಮೆಟ್ ಅನ್ನ ಹಾಕೋಬೇಕು, ಸೀಟ್ ಬೆಲ್ಟ್ ಗಳನ್ನ ಧರಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಟ್ರಾಫಿಕ್ ರೂಲ್ಸ್ ಗಳನ್ನ ಪಾಲನೆ ಮಾಡಬೇಕು. ನಾವೆಲ್ಲ ಪೊಲೀಸ್ನವರು ಪಕ್ಕದಲ್ಲಿ ನಿಂತ್ಕೊಂಡು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತಿರ್ತಾರೆ. 2 ವೀಲರ್ ಅನ್ನ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಹಾಕೊಳ್ಳಲ್ಲ. ಕಾರುಗಳನ್ನ ಚಾಲನೆ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಗಳನ್ನ ಹಾಕೊಳ್ಳಲ್ಲ. ಅದಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ ನಮಗೆ ವೆಹಿಕಲ್ ಅನ್ನ ನಡೆಸಕ್ಕೆ ಲೈಸೆನ್ಸೇ ಇರಲ್ಲ, ಮತ್ತೆ ಇನ್ಸೂರೆನ್ಸ್ ಇಲ್ಲದೆ ಇರುವಂತಹ ಗಾಡಿಯನ್ನ ನಾವು ಚಲಾವಣೆ ಮಾಡ್ತೀವಿ. ಈ ತರ ಮಾಡಿದಾಗ ನಾವು ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಏನಾದ್ರೂ ಒಂದ್ ವೇಳೆ ಇನ್ಸೂರೆನ್ಸ್ ಇಲ್ಲದೆ ಇರೋ ಗಾಡಿಯನ್ನ ಚಾಲನೆ ಮಾಡಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಇನ್ಸೂರೆನ್ಸ್ ಕಂಪನಿ ಲಯಬಲ್ ಆಗಲ್ಲ. ಅವರೇ ತಮ್ಮ ಓನರ್ ಯಾರು ಇರ್ತಾನೋ ಅವನೇ ಲಯಬಲ್ ಆಗ್ತಾನೆ. ಅವಾಗ ಏನಾಗುತ್ತೆ, ಕಾಂಪೆನ್ಸೇಷನ್ ಅನ್ನ ಕೊಡ್ಬೇಕು ಅಂತ ಹೇಳಿ ಆರ್ಡರ್ ಆಯ್ತು ಅಂತ ಹೇಳಿದ್ರೆ ಕೋರ್ಟಿಂದ ನಿಯಮಾವಳಿಗಳನ್ನ ಅನುಸರಣೆ ಮಾಡೋಣ, ಅನುಕರಣೆಯನ್ನ ಮಾಡೋಣ, ಅವುಗಳನ್ನ ಪಾಲನೆಯನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ತಾಲೂಕಿನ ಆಡಳಿತ ವರ್ಗ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಮತ್ತೆ ನಮ್ಮ ವಕೀಲರ ಸಂಘ ಪಾಲಿಸಿ